ಕನ್ಫ್ಯೂಷನ್ ಇದೆ ಹೇಳ್ಬಿಡ್ತೀನಿ ಸರೋವರ್ ನಮಗೆಲ್ಲ ಗೊತ್ತಿರಂಗೆ ಇದು ಎನ್ಯೂಮರೇಷನ್ ಫಾರ್ಮ್ ಇದು ಇದರಲ್ಲಿ ಡಿಲೀಷನ್ ಅಡಿಷನ್ ಮತ್ತೊಂದು ಎಂಥದೂ ಇಲ್ಲ ಇಟ್ ಇಸ್ ಸಿಂಪ್ಲಿ ಎನ್ಯೂಮರೇಷನ್ ಇರೋದರ ಮಾಹಿತಿ ಕೊಡಿ ಇಲ್ಲಿ ಒಂದು ಮೇಲೆ ಎಪಿಕ್ ನಂಬರ್ ಇರ್ತದೆ ನಿಮ್ಮ ಹೆಸರು ಇರ್ತದೆ ನಿಮ್ಮ ಫೋಟೋ ಇರ್ತದೆ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಮಾತ್ರ ಕೊಡೋದು ನಾನು ಮುಗಿಸ್ತೇನೆ ಇದು ಬ್ಲಾಂಕ್ ಯಾರು ಜನ ಕನ್ಫ್ಯೂಸ್ ಮಾಡೋದು ಬೇಡ ಮ್ಯಾಪಿಂಗ್ ಪ್ರೊಸೆಸ್ ಇದು ಆದ ಮೇಲೆ ಇಲ್ಲಿ ಏನು ಮಾಹಿತಿಗಳು ಇರ್ತಾವಲ್ಲ ನಿಮ್ಮ ಹಿಂದಿನ 2002 ರೆಕಾರ್ಡು ಮತ್ತು ನಿಮ್ಮ ಸಂಬಂಧಿ ಅಂತ ಮುಖ್ಯವಾದ ಮಾಹಿತಿ ಅದು ಸಂಬಂಧಿ ಅಂದರೆ ತಂದೆ ತಾಯಿ ಗಂಡ ನೀವು ಹಿಂದೆ ಎಲ್ಲಿ ಓಟ್ ಹಾಕಿದ್ರೆ ಇದು ಅಲ್ಲಿ ಎಪಿಕ್ ನಂಬರ್ ಕೂಡ ಇರ್ತದೆ ಇದನ್ನು ಮ್ಯಾಚ್ ಮಾಡ್ತಾರೆ ಇದು ಈ ಎನ್ಯೂಮರೇಷನ್ ಮುಗಿದಾದ ಮೇಲೆ ಈ ಮ್ಯಾಚಿಂಗಿಗೆ ಕೂಡ ಟೈಮ್ ಕೊಡ್ತದೆ ಎಲೆಕ್ಷನ್ ಕಮಿಷನ್ ಒಂದ್ ನಿಮಿಷ ರೀ ಮ್ಯಾಚಿಂಗ್ ಆದ್ಮೇಲೆ ಡ್ರಾಫ್ಟ್ ಪಬ್ಲಿಷ್ ಮಾಡ್ತದೆ ಡ್ರಾಫ್ಟ್ ಪಬ್ಲಿಷ್ ಆದ್ಮೇಲೆ ನೀವು ಅಬ್ಜೆಕ್ಷನ್ ಹಾಕ್ತೀರಿ ಅಬ್ಜೆಕ್ಷನ್ ಆಗಿ ಫೈನಲ್ ಡ್ರಾಫ್ಟ್ ಆಗೋದು ಅಂದ್ರೆ ನಮಗೆ ನೆಟ್ ಡಿಲೀಷನ್ ಅಂದ್ರೆ ನಾನ್ ಡೆಡ್ ಡಿಲೀಷನ್ ಡೆತ್ ಇಂದಾದ ಡಿಲೀಷನ್ ಬೇರೆ ಸಾವಲ್ಲದ ಡಿಲೀಷನ್ಗಳು ನೆಟ್ ಡಿಲೀಷನ್ ಅಂತ ಅದಕ್ಕೆ ಅದು ಗೊತ್ತಾಗೋದು ನಮಗೆ ಫೈನಲ್ ಲಿಸ್ಟ್ ಬಂದಾಗ ಆಗ ನಾವು ಮಾತಾಡೋದು ಬೆಸ್ಟ್ ಆಗಿದೆ ಏನಾಗಿದೆ ಅಂತ ಅದು 19 ಅಕ್ಟೋಬರ್ 2026 ಆಗ್ತದೆ ಇವತ್ತಿನ ಡೆಡ್ ಲೈನ್ ಪ್ರಕಾರ ಕರೆಕ್ಟ್ ಹೀಗಿರುವಾಗ ಡಿಲೀಷನ್ ಅಡಿಷನ್ ಅಲ್ಲ ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಜನ ಹಾಗಾದ್ರೆ ಇವತ್ತು ಈ ಲಿಸ್ಟ್ ಹೆಸರಿಲ್ಲ ಅಂದ್ರೆ ನಮ್ಮ ಮತದಾನ ಇಲ್ವಾ ಹಂಗಲ್ಲ ನೀವು ಡ್ರಾಫ್ಟ್ ಬಂದಾದ್ಮೇಲೆ ಫಾರ್ಮ್ 6 ಫೈಲ್ ಮಾಡಿ ಇನ್ಕ್ಲೂಡ್ ಮಾಡ್ಕೋಬಹುದು ಅಲ್ಲ ರೀ ಚುನಾವಣೆ ಅವ್ರ ಮತದಾನ ಉಳಿಲಿ ಪಾಪ ಜನರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮತದಾನ ಉಳಿಲಿ ಹೋಗೋದ್ ಬೇಡ ಡ್ರಾಫ್ಟ್ ಬಂದಾದ್ಮೇಲೆ ನೀವು ಮತ್ತೆ ಫಾರ್ಮ್ 6 ಹಾಕೊಂಡು ನೀವು ಅದನ್ನ ನೀವು ಮೈಗ್ರೇಷನ್ ಆಗಿದ್ರೆ ಮೈಗ್ರೇಷನ್ ಅಡಿಷನ್ ಇದ್ರೆ ಅಡಿಷನ್ ಅದು ಮಾಡ್ಕೋಬಹುದು ಆಮೇಲೆ 19 ಅಕ್ಟೋಬರ್ ಡೆಡ್ಲೈನ್ ಅಂದ್ವಾ 20ನೇ ತಾರೀಕಿಗೆ ಒಬ್ಬ ಹುಡುಗ 18 ವಯಸ್ಸಿಗೆ ಬರ್ತಾನೆ ಅವನ ಮತದಾನ ಹಾಕೋಬೇಕು ಆಗ ಮತ್ತೆ ಕಂಟಿನ್ಯೂಸ್ ಪ್ರೊಸೆಸ್ ಅದು ಇಟ್ ಇಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್ ಮತದಾರರ ಪಟ್ಟಿ ಪರಿಷ್ಕರಣೆ ಕಂಟಿನ್ಯೂಸ್ ಪ್ರೊಸೆಸ್ ಸರಿ ಸರೋವರ್ ಅವರು ಇಲ್ಲ ಇಲ್ಲ ನಿಮಿಷ ಸರೋವರ್ ಅವರು ಆಡ್ ಮಾಡಿ ಸರ್ ನಮಗೆ ಇನ್ನೂ ಇಬ್ರು ಪ್ಯಾನಲಿಸ್ಟ್ ಇದ್ದಾರೆ ಇನ್ನಿಬ್ರು ಪ್ಯಾನಲಿಸ್ಟ್ ಇದ್ದಾರೆ ಕೈಂಡ್ಲಿ ಸರ್ ಕೈಂಡ್ಲಿ ಕೋಆಪರೇಟ್ ಸರೋವರ್ ಅವರೇ 50 ಲಕ್ಷ ವೋಟ್ಗಳು ಡಿಲೀಟ್ ಆಗೋಗ್ಬಿಟ್ಟಿದೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ತಪ್ಪು ದಯವಿಟ್ಟು ಇದನ್ನ ಅಲಿಗೇಷನ್ ಮಾಡಬೇಡಿ ದಯವಿಟ್ಟು ನೋ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಜೆಡಿಎಸ್ ಅವರು ಬಿಜೆಪಿ ಅವರು ಬೇಕಿರೋದು ರಘು ಸರ್ ನೀವು ವಾಯ್ಸ್ ಹೋಗ್ತಾ ಇಲ್ಲ ನೀವು ವಾಯ್ಸ್ ಹೋಗ್ತಾ ಇಲ್ಲ ಸ್ಟಾಪ್ ಸರ್ ಐ ವಿಲ್ ನಾಟ್ ಟಾಲರೇಟ್ ಅವಾಗ ಹೇಳಿದಂತ ಮಾಹಿತಿ ಬಂದು ಪ್ರೀ ಮ್ಯಾಪಿಂಗ್ ಅಂತ ಹೇಳಿ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನಾನು ತಿಳ್ಕೊಂಡು ಬಂದಿರೋದು ನನ್ನ ಪಕ್ಷದ ವಕ್ತಾರನಾಗಿ ಬಂದಿದ್ದೇನೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಹೌದು ಅದಕ್ಕೆ ಬಿಜೆಪಿ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಂತ ಸಂದರ್ಭದಲ್ಲಿ 90% ಪ್ರೀ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು ಆ ಅಂಕಿಅಂಶವನ್ನು ಅವ್ರು ಹೇಳ್ತಿರೋದ್ರಲ್ಲಿ ಇದಾಗಿರ್ಬೋದು ಬಿಟ್ರೆ ಈವರೆಗೂ ಕೂಡ ಅದೇ ಫೈನಲ್ ಅಲ್ಲ ಅದು ಪ್ರೀ ಮ್ಯಾಪಿಂಗ್ ಅಷ್ಟೇ ಅದು ಪ್ರೀ ಮ್ಯಾಪಿಂಗ್ ಅಷ್ಟೇ ಈಗ ಏನಪ್ಪಾ ಅಂದ್ರೆ ಎವ್ರಿ ಡೇ 6 ಗಂಟೆಗೆ ಚುನಾವಣಾ ಆಯೋಗ ತಮ್ಮ ಅಪ್ಡೇಟ್ ಅನ್ನು ಅವ್ರು ಇದು ಮಾಡ್ತಾರೆ ಅದರಲ್ಲಿ ಅವರು ಆಗ್ಲೇ ಸರ್ ಹೇಳ್ದಂಗೆ ಇದು ASDDO ಅನ್ನೋದನ್ನ ಮಾತ್ರ ಅವರು ಮಾರ್ಕ್ ಮಾಡ್ತಾ ಇದ್ದಾರೆ ASDDO ಅಂತ ಹೇಳಿದ್ರೆ ಆಬ್ಸೆಂಟೀಸು ಡೆತ್ ಡೂಪ್ಲಿಕೇಟ್ ಪರ್ಮನೆಂಟ್ ಶಿಫ್ಟ್ ಮತ್ತೆ ಅದರ್ಸ್ ಅಂತ ಇದ್ರಲ್ಲಿ ಗೊಂದಲ ಇರೋದು ಅದರ್ಸ್ ಯಾಕೆ ಅಂತ ಹೇಳಿದ್ರೆ ಅನ್ಐಡೆಂಟಿಫೈಡ್ ಆದರೆ ಅವರಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಅನ್ಟ್ರೇಸಬಲ್ ಅನ್ನೋ ಒಂದು ಕ್ಯಾಟಗರಿನೂ ಇದೆ ಅನ್ಟ್ರೇಸಬಲ್ ಇದೆ ಡೆತ್ ಇದೆ ಡೂಪ್ಲಿಕೇಟ್ ಮತ್ತೆ ಇದೆಲ್ಲ ಇದೆ ಅದಾಗಿಯೂ ಕೂಡ ಅದರ್ಸ್ ಅನ್ನೋದಿದೆ ಪತ್ರಕರ್ತರು ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಅದ್ರ ಬಗ್ಗೆ ಸರಿಯಾದ ಕ್ಲಾಸು ಇದರಲ್ಲಿ ಇಲ್ಲ ಸೊ ಇದರಲ್ಲಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಡಿಜಿಟಲ್ ಎಂಟ್ರಿ ಆಗಿರೋರ ಪೈಕಿಯಲ್ಲಿ ಇದನ್ನ ನಾವು ಟ್ರೇಸ್ ಮಾಡಿದೀವಿ ಅನ್ನೋ ಮಾತ್ರ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಅದು ಇವಾಗ 6% ಇದೆ ನಿನ್ನೆ 6.2 ಇತ್ತು ಇವತ್ತು 6 ಇತ್ತು ಇವತ್ತು 6.2 ಆಗಿದೆ ನನ್ನ ಪ್ರಕಾರ ಇದು ನಾರ್ಮಲ್ ಇದು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇಂಡಿಯಾ ನೀವು ಯಾವುದೇ ತೊಗೊಂಡ್ರು ಇದಿಲ್ಲ ಆಗುತ್ತೆ ಆ್ಯಕ್ಚುಲಿ ಪ್ರಾಬ್ಲಮ್ ಶುರುವಾಗೋದು ಆಗಲೇ ಸರ್ ಹೇಳಿದ ಹಾಗೆ ಅದು ಇದಾದಮೇಲೆ ನೆಕ್ಸ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಸಾಫ್ಟ್ವೇರ್ ಅನ್ನು ಬಳಸಲಾಗ್ತದೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆ ಇದೆ ಇದು ನನ್ನ ಪ್ರಶ್ನೆ ಅಲ್ಲ ವಿಶ್ವಸಂಸ್ಥೆ ಪ್ರಶ್ನೆಯನ್ನು ಮಾಡಿದೆ 12ನೇ ತಾರೀಕು ವಿಶ್ವಸಂಸ್ಥೆ ಏನು ಹೇಳ್ತಾ ಇದೆ ಇದು ಟ್ರಾನ್ಸ್ಪರೆನ್ಸಿ ಇಲ್ಲ ಇಂತಬಿಟ್ಟು ವಿಶ್ವಸಂಸ್ಥೆ ಹೌದು ಅಷ್ಟು ಮಾತ್ರ ಅಲ್ಲ ಅದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ ಇಲ್ಲ ನಾವು ಭಾರತದ ಸಂವಿಧಾನದ ಪ್ರಕಾರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ನಾವು ಇದನ್ನ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ ಅಂತ ಆದರೆ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 322 ಪ್ರಕಾರ ಅವರಿಗೆ ಅವಕಾಶ ಇದೆ ಅವ್ರು ಸ್ವತಂತ್ರವಾಗಿ ಹೊಸ ಮೆಥಡಾಲಜಿಯನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗಕ್ಕೆ ನಿಜಕ್ಕೂ ಅವರಿಗೆ ಇದೆ ಆದರೆ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಾಗಲಿ ಭಾರತ ಸಂವಿಧಾನದಲ್ಲಾಗಲಿ ಆಮೇಲೆ ವೋಟರ್ ರಿಜಿಸ್ಟ್ರೇಷನ್ ರೂಲ್ ಪ್ರಕಾರ ಆಗಲಿ ಹಾಳಾಗೋಗಲಿ SIR ಮ್ಯಾನ್ಯುವಲಲ್ಲೇ ಆಗಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಪದವೇ ಇಲ್ಲ ಇದು ಪದವೇ ಇಲ್ಲ
ಅವರು ಅದು ಯಾವುದನ್ನು ಕೋಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್, ಆ ಕೋಟ್ ಮಾಡ್ತಿರೋ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಅಲ್ಲೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಲ್ಲ. ಇದ್ರ ಬಗ್ಗೆ ವಿಶ್ವಸಂಸ್ಥೆ ಪ್ರಶ್ನೆ ಮಾಡಿದೆ ಇವತ್ತು. ಸರಿ, AI ಬಗ್ಗೆನೇ ನನಗೊಂದು ಪ್ರಶ್ನೆ ಇದೆ. ಬಟ್ ಕುಮಾರಿ ಅಂತ ಮಂಡ್ಯದಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಿ ಅವರೇ ನಮಸ್ಕಾರ. ಕುಮಾರಿ ಅವರೇ ನಮಸ್ಕಾರ. ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ಲಲಿತಾ ಮೇಡಮ್ ಕೂಡ ವೇಟಿಂಗ್ ನಲ್ಲಿ ಇದ್ದಾರೆ. ಕ್ಷಮೆ ಇರಲಿ ಮೇಡಮ್, ಫಸ್ಟ್ ಆಫ್ ಆಲ್ ನಿಮಗೆ ಸಮಯ ನೀವು ಕೊಟ್ಟಿದ್ದು ಕಮ್ಮಿ, ಬಟ್ ಸಾಕಷ್ಟು ಸಮಯ ನಿಮ್ಮನ್ನು ಕಾಯಿಸ್ಬಿಟ್ವಿ. ತಾವು ಮಧ್ಯಾಹ್ನ ಕರೆ ಮಾಡಿದಾಗ ಹೇಳ್ತಾ ಇದ್ರಿ ಲಲಿತಾ ಮೇಡಮ್, ಹುಬ್ಬಳ್ಳಿ ಭಾಗದಲ್ಲಿ BLO ಕೆಲಸ ನಿರ್ವಹಿಸ್ತಿದ್ದೀರಿ ತಾವು, ಬಟ್ ಬಹುತೇಕ ಯಶಸ್ವಿಯಾಗಿ ಸಾಗ್ತಾ ಇದೆ. ಕೆಲವೊಂದಷ್ಟು ಕಡೆ ಮಾತ್ರ ತಕರಾರು ಅಂತ. ಏನ್ ತಕರಾರು ಅಂತ? BLO ಆಗಿ ನೀವು ಅನುಭವಿಸ್ತಾ ಇರುವ ಸಮಸ್ಯೆಗಳೇನು ಅಂತ? ಮೇಡಮ್ ತಮಗೆ ನಮಸ್ಕಾರ. ನಾನು ಹೇಳಿದ್ದು BLO ಕೆಲಸ ಮಾಡ್ತಾ ಇದ್ದು ಇವಾಗ ಕಂಟಿನ್ಯೂ 20 ವರ್ಷದ ಸಮೀಪ ಆಯ್ತು. ರಿಟೈರ್ಮೆಂಟ್ ಸಮೀಪ ನಂದು 2.5 ವರ್ಷ ಉಳಿದಿದೆ. ಇವಾಗ ನನಗೆ ಆರೋಗ್ಯ ಸಮಸ್ಯೆ ಐತಿ ಬಿಡಂದ್ರೂ ಅವರು ಇಲ್ಲಮ್ಮ, ನೀವೊಂದು ಒಳ್ಳೆ ಕಾರ್ಯಕರ್ತೆ ಇದೆಯಾ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿಯಾ, ಅದ್ರೊಳಗೂ ನಿಮ್ಮ ಯಜಮಾನರು ಸ್ವಲ್ಪ ಹೆಲ್ಪ್ ಆಗ್ತಾ ಇದ್ದಾರಾ, ನೀವು ಮಾಡಿ ಮುಗಿಸಮ್ಮ ಅಂತೇಳಿ ಅಂದಿದ್ದಕ್ಕೆ ನಾನು ಇದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ ಮೇಡಮ್. ಇದರಲ್ಲಿ ಟ್ರೈನಿಂಗ್ ಅಂತೂ ಸಾಕಷ್ಟು ಸಲ ನಮಗ್ ಕೊಟ್ಟಾರ. ಅದ್ರ ಬಗ್ಗೆ ಬಹಳ ಮಾಹಿತಿ ಕೊಟ್ಟಾರ. ತಿಳ್ಕೊಳ್ಳೋರು ನಾವು ತಪ್ಪು ತಿಳ್ಕೊಬಾರ್ದಷ್ಟೇ. ಅವ್ರು ಸಾಕಷ್ಟು ಸಲ ನಮ್ಮ ಒಂದು ಅಧಿಕಾರಿಗಳು ನಮ್ಮನ್ನ ಕರೆದು ಅವ್ರಿಗೆ ಬೈದ್ ಬಂದಿವಿ, ಬೆಳಗ್ಗೆ 10 ಗಂಟೆ ಕರಿತೀರಿ, 2:30 3 ಗಂಟೆ ಬಿಡ್ತೀರಿ, ಒಂದ್ ಚಾ ಕೊಡಲ್ಲ, ನೀರ್ ಕೊಡಲ್ಲ ಅಂತೇಳಿ ನಕಲಿ ಮಾಡ್ಕೊಂತ ನಾವ್ ಹೊರಗೆ ಬರ್ತಾ ಇದ್ವಿ. ಹೊರತು ಅವ್ರು ನಮಗ ಸಮಂಜಸವಾಗಿ ಉತ್ತರ ಕೊಡ್ತಿದ್ರು, ತಿಳಿಸ್ತಿದ್ರು, ತಪ್ಪಾದ್ರೆ ಹೇಳ್ತಿದ್ರು. ಯಾಕಂದ್ರೆ ನಮ್ಮ ನಾನು ಇದ್ದಿದ್ದು ಅಂಗನವಾಡಿ ಟೀಚರ್. ಇದ್ರಲ್ಲಿ ಇರೋದು 10th ಪಾಸ್ ಆದವ್ರು ಮಾತ್ರ ಟೀಚರ್ಸ್ ಇದ್ದಾರೆ ಮೇಡಮ್. ಅದರಲ್ಲಿ PUC ಒಂದ್ ಸ್ವಲ್ಪ, ಡಿಗ್ರಿ ಆದವರು ಬೆರಳೆ ಎಣಿಕೆ ಎಷ್ಟು ಇದ್ದಾರ. ಯಾಕಂದ್ರೆ ಈಗ ಇನ್ನು ಮಕ್ಕಳು ಎಲ್ಲಾ ಕಂಪ್ಯೂಟರ್ ಯುಗದೊಳಗ ಬಂದಿದ್ದು. ಈಗ ನಮ್ಮ ಒಂದು ಜನರೇಷನ್ ಒಳಗ ಸ್ವಲ್ಪ ಕಡಿಮೆ ಪ್ರಮಾಣ ನಾವು ಅಂದ್ರೆ ಅದರ ಮಹತ್ವ. ಅವ್ರು ಆದ್ರೂನು ನಮಗ ಸರಳಾಗಿ ಇದ್ರ ಬಗ್ಗೆ ಮಾಹಿತಿ ಕನ್ನಡದೊಳಗ. ಲಲಿತಾ ಮೇಡಮ್, ಕೆಲವೊಂದ್ ಕಡೆ ಏನ ಆರೋಪ ಬರ್ತಿದೆ ಅಂತಂದ್ರೆ BLOಗಳೇ ಸರಿಯಾಗಿ ಟ್ರೈನಿಂಗ್ ತಗೊಂಡಿಲ್ಲ, ಅಥವಾ BLOಗಳಿಗೇನೆ ಸರಿಯಾಗಿ ಗೊತ್ತಿಲ್ಲ ಫಾರ್ಮ್ ಫಿಲ್ಅಪ್ ಮಾಡೋದು ಹೇಗೆ ಅಂತ ಹೇಳಿ, ಸಹಕಾರ ಮಾಡ್ತಿಲ್ಲ, ಅವರು ಮನೆಗೆ ಬರ್ತಿಲ್ಲ, ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ, ಅಲ್ಲೇ ಹೋಗಿ ಫಾರ್ಮ್ ಇಸ್ಕೊಂಡ್ ಬರ್ಬೇಕು, ಆ ರೀತಿ ಒಂದಷ್ಟು ಆರೋಪಗಳು ಕೇಳೋಕ್ ಸಿಗ್ತಿದೆ. ಇಲ್ಲ ಮೇಡಮ್, ಸ್ಟಾರ್ಟಿಂಗ್ ನಮ್ಮಲ್ಲೇ ನಮಗೆ ಅರ್ಧ ಬಂಡಲ್ ಅಂದ್ರೆ ಒಂದು ಉದಾಹರಣೆಗೆ ನಂದು 1000 ಜನಸಂಖ್ಯೆ ಇತ್ತು ಮೇಡಮ್. ಅದ್ರಲ್ಲಿ 500 ಕೊಟ್ರು. 500ನಲ್ಲಿ ನಾನು ಯಾವ ಫ್ಯಾಮಿಲಿ ದೊಡ್ಡದಲ್ಲ ಅದ್ರದ್ದು ರಾತ್ರಿ ಎಲ್ಲ ಕುಂತು ನಾನು ಎಲ್ಲಾ ಲೆಕ್ಕ ಮಾಡಿ ಯಾರ್ಯಾರ ಫ್ಯಾಮಿಲಿ ಜಾಸ್ತಿ ಐತಿ ಅಂತವ್ರಿಗೆಲ್ಲಾ ಟ್ಯಾಗ್ ಮಾಡ್ಕೊಂಡು ಅವ್ರ ಮನಿಗ್ ಹೋಗಿ ಸ್ಟಿಕರ್ ಹಚ್ಚಿ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತೈತಿ ಮೇಡಮ್. ಅವ್ರು ಒಂದು ಕ್ವಶನ್ ಒಂದ್ 20 ಸಲ ಕೇಳ್ತಾರ ಮೇಡಮ್, ಅದೇನು, ಯಾಕೆ, ಎದಕ್ಕೆ ಅಂತೇಳಿ. ಅದಕ್ಕೆ ನಾವು ಸೀರಿಯಸ್ ಆಗಲ್ಲ, ಸಿಟ್ಟಾಗಲ್ಲ. ಅವ್ರಿಗೆ ಪ್ರೀತಿಯಿಂದ, ಯಾಕೆ ಆ ಏರಿಯಾದಲ್ಲಿ ನಾವು ಇರೋದ್ರಿಂದ, ಟೀಚರ್ ಆಗಿ ಏರಿಯಾದಾಗ ಇರೋದ್ರಿಂದ ನಮ್ಮ ಮಾತುಗಳನ್ನ ಅವ್ರು ಬಹಳ ಬೆಲೆ ಕೊಡ್ತಾರ. ಹೊರಗಿನವ್ರು ಬಂದವ್ರಿಗೆ ಏನೋ ನಮಗ್ ಗೊತ್ತಿಲ್ಲ, ನಾವ್ ಅದೇ ಏರಿಯಾದಲ್ಲಿ ಇರೋದ್ರಿಂದ, ಅಲ್ಲೇ ಟೀಚರ್ ಆಗಿರೋದ್ರಿಂದ ನಮಗ್ ಮಾಹಿತಿ ಸರಳಾಗಿ ಕೇಳ್ತಾರ ಮೇಡಮ್. ಕೇಳುವಾಗ ಅವ್ರು ಒಂದ್ ಹೇಳೋದು, ಏನ್ ಹಚ್ಬೇಕು ಟೀಚರ್, ಇದ್ ಎದ್ರ ಸಂಬಂಧ ಕೊಟ್ಟಿರಿ, ಏನೇನ್ ತಗೊಂಡ್ ಬರ್ಬೇಕು, ಅಷ್ಟು ಮಂದಿ ತರ್ಬೇಕ, ಫೋಟೋ 2 ತರ್ಬೇಕ, ಆಮೇಲೆ ಫಿಲಾಪ್ ಮಾಡ್ಬೇಕ, 2002 ಇದ್ದಿದ್ದು ಯಾವ ಕಡೆ ಬರಿಬೇಕು, 2025 ಯಾವ ಕಡೆ ಬರಿಬೇಕು, ಈ ತರ ನಮಗ್ ತಿಳಿಸ್ತೀವಿ, ನಾವು ಬರೀತೀವಿ. ಆದಾಗ ಅವ್ರಿಗೆ ನಾನ್ ಮಾಹಿತಿ ಕೊಟ್ಟಿದ್ದು, ನೀವ್ ಏನು ಪ್ರಾಬ್ಲಮ್ ಮಾಡ್ಕೋಬೇಡ್ರಿ, 2 ಫೋಟೋ ತಗೊಂಡ್ ಬರ್ರಿ, ಆಧಾರ್ ಕಾರ್ಡ್ ತಗೊಂಡ್ ಬರ್ರಿ, ವೋಟರ್ ID ತಂದಿ, ತಾಯಿ, ಅಜ್ಜ, ಅಜ್ಜಿದ ಅದಕ್ಕೆ ಯಾವ್ದು ಮ್ಯಾಪ್ ಆಗ್ತೈತಿ ನಾವ್ ಮ್ಯಾಪಿಂಗ್ ಮಾಡೇವಿ, ಅದನ್ನ ಓಕೆ ಆದ್ರೆ ಮಾತ್ರ ಅದ್ರೊಳಗೆ ನಾವ್ ಹಾಕೋತೀವಿ. ಮೊಬೈಲ್ ಒಳಗೂ ಅದನ್ನ ಹಾಕಿ ನೋಡಿದಾಗ ಮೇಡಮ್ ಅದನ್ನ ಮ್ಯಾಪಿಂಗ್ ಮಾಡಿದ್ದ ಅದನ್ನ ಸರಳಾಗಿ ನಮಗೆ ಲಿಸ್ಟ್ ಕೊಟ್ಟಾರ, ಕನ್ನಡದಲ್ಲಿನ ಕೊಟ್ಟಾರ, ಯಾರ ಜೊತೆ ನಾವು ಮ್ಯಾಪಿಂಗ್ ಮಾಡಿದ್ವಿ ಸ್ಟಾರ್ಟಿಂಗಿಗೆ. ಇವಾಗ ಫಾರ್ಮೇಟ್ ಮೇಡಮ್ ಅದನ್ನು ನಮಗ್ ಕೊಟ್ಟಿದ್ದಾರೆ. ಅದನ್ನ ನೋಡಿ ನಾವು ಫಿಲ್ಅಪ್ ಮಾಡ್ತಾ ಇದ್ದೀವಿ. ಏನು ತೊಂದ್ರೆ ಇಲ್ಲ. ಆದ್ರೆ ಮುಸ್ಲಿಂ ಜನರಿಗೆ ತಪ್ಪ ಅಭಿಪ್ರಾಯ ಬಂದ್ಬಿಟ್ಟಿದೆ ಮೇಡಮ್. ಒಂದು ಕಾರಣ ಅಂದ್ರೆ ನಮ್ಮ ಜನರಿಗೆ ಮಾತ್ರ ಈ ತರ ಟಾರ್ಗೆಟ್ ಮಾಡ್ತಾ ಇದ್ದಾರ, ಬೇರೆ ಜನರಿಗೆ ಯಾವ್ದು ಇಲ್ಲ ನಮ್ಗ ಅಂತೇಳಿ ಅವ್ರು ಗಾಬರಿಯಾಗಿ ನಾವು ಕೇಂದ್ರದಲ್ಲಿ ಇನ್ನು ಜಸ್ಟ್ 10 ಗಂಟೆ 9:30 ಗಂಟೆ ಒಳಗೆ ನಾವು ಕೇಂದ್ರದಾಗ ಹೋದ ತಕ್ಷಣ ಗುಬೆ ಅಂತೇಳಿ 6 ಜನ ಮಾತ್ರ ಬಹಳಷ್ಟು ಓಡಿ ಬರೋರು ಕೇಂದ್ರಕ್ಕೆ ಬಂದ ಕೇಳೋರವ್ರು, ಯಾಕ್ರಿ ಮೇಡಮ್ ಎದಕ್ಕೆ ಈ ತರ ನಮ್ಗ ಇದ್ ಮಾಡಿದಿಲ್ಲಪ್ಪ, ಎಲ್ಲಾರ್ಗುನು ನಾವ್ ಇದ ವೋಟರ್ ID ಸಂಬಂಧ ನಾವ್ ಮಾಡ್ತಾ ಇದೀವಿ, ನಾವ್ ಜಾತಿ ಬೇಗ ಇದ್ರೊಳಗಿಲ್ಲ, ಎಲ್ಲಾರು ನಾವ್ ಅದ್ರೊಳಗ ನಮಗೇನು ವೋಟರ್ ID ನಿಮ್ಮ 2002 ನಿಮ್ ತಂದೆ ತಾಯಿ ಎಲ್ಲಿದ್ರು, ನಿಮ್ ತಂದೆ ತಾಯಿ ಇಲ್ಲಂದ್ರೆ ಅಜ್ಜ ಅಜ್ಜಿ ಎಲ್ಲಿದ್ರು, ಆತರ ನಾವ್ ಮಾಹಿತಿ ಕೇಳ್ತಾ ಇದ್ದೀವಿ. ನೀವು ಸರಳಾಗಿ ಮಾಹಿತಿ ಕೊಡ್ರಿ, ತಿಳಿದೇ ಇದ್ದಾಗ ನಮ್ಮ ಹತ್ರ ಬರ್ರಿ, ನಾವು ಫಿಲಾಪು ಮಾಡ್ಕೊಡ್ತೀವಿ. ನಿಮ್ಗೆ ಏನಾರ ತಿಳಿದೇ ಇದ್ದಾಗ ನಮ್ಮ ಹತ್ರ ಕೇಳ್ರಿ ಅಂತ. ನಿಮ್ಗೆ ನಿಮ್ ವ್ಯಾಪ್ತಿಯಲ್ಲಿ ಬಂದಿದ್ದು ಎಷ್ಟು ವೋಟರ್ಸ್ ಅಂತ ಹೇಳಿದ್ರಿ ಲಲಿತಾ ಮೇಡಮ್? ಒಟ್ಟೆ ನನಗೆ 958 ಬಂದಿದೆ ಮೇಡಮ್. ಅದ್ರಲ್ಲಿ ನನ್ಗೆ 95 ಮಾತ್ರ ಸಿಕ್ಕಿಲ್ಲ. ಈಗ ಸಿಗದೆ ಇರೋದಕ್ಕೆ ಏನು ಅಂತ ಹೇಳಿ ನಿಮ್ಗೆ ಏನ್ ಇನ್ಸ್ಟ್ರಕ್ಷನ್ ಇದೆ? ಸಿಗದೆ ಇರೋ 95ಕ್ಕೆ ಏನು ಅಂತ?
ಇವತ್ತು ನಮ್ಮ ಮೇಲಿಂದ ಆದೇಶ ಮಂತ್ರಿ ಮೇಡಮ್ ಕಾರ್ಪೊರೇಷನ್ ಲಿಂದ ಇಲ್ಲ ಅದನ್ನ ಯಾವ್ದು ಉಳ್ದಾವಲ್ಲ ಅಷ್ಟುನು ನೀವು ಏನ ಕಾರ್ಪೊರೇಟ್ಸ್ 3 ಕಡೆಯಿಂದ ಬಂದಾರಲ್ಲ ಬಿಜೆಪಿ ಕಾಂಗ್ರೆಸ್ ಜನತಾದವರು ಅವ್ರು ನಿಮ್ಮ ಹತ್ರ ಬಂದಾಗ ಆ ಮಾಹಿತಿ ಅವ್ರನ್ನ ಕೊಡ್ರಿ, ಅವ್ರ ಹುಡುಕಿ ತಗೊಂಡ್ ಬಂದ ಕೊಡ್ರಿ, ಅವ್ರದ್ದು ಲ್ಯಾಬ್ಸ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು, ಅವ್ರ ಎಲ್ಲಿದ್ರು ಗೊತ್ತಿರ್ತೈತಿ ಫೋನ್ ನಂಬರ್ ತಗೊಂಡ ಅವ್ರ ಫೋನ್ ಮಾಡಿ ಅವ್ರನ್ನು ನಮಗ ಕೂಡಿಸಿ ಕೊಡ್ರಿ, ನಾವೆಲ್ಲ ಫಿಲ್ಅಪ್ ಮಾಡ್ತೀವಿ, ಅವ್ರ ಫಾರ್ಮ್ ವೇಸ್ಟ್ ಆಗ್ಬಾರ್ದು ಅಂತ ತಿಳಿಸಿ ಸರಿ ಲಲಿತಾ ಮೇಡಮ್ ಸಂಪರ್ಕದಲ್ಲಿರಿ. ಇನ್ನೊಂದೆರಡು ಪ್ರಶ್ನೆ ಕೇಳೋಕಿದೆ ನಿಮ್ಗೆ, ದಯಮಾಡಿ ಸಂಪರ್ಕದಲ್ಲಿರಿ. ಅಲ್ಲಿಗೆ ವೆಂಕಟೇಶ್ ದೊಡ್ಡೇರಿ ಸರ್, ಇವತ್ತು ಮತ್ತೆ ಹೇಳ್ತೀನಿ, ಅದೇ ಎಲೆಕ್ಷನ್ ಕಮಿಷನರ್ ಪ್ರೆಸ್ ಮೀಟ್ ಮಾಡುವಾಗ ಮತ್ತೆ ಹೇಳ್ತಿದ್ರು BLAಗಳ ಅಂದ್ರೆ ಪಾರ್ಟಿ ರೆಪ್ರೆಸೆಂಟೇಟಿವ್ಗಳ ಪಾತ್ರ ಬಹಳ ದೊಡ್ಡದಿದೆ, BLOಗಳು ಎಲ್ಲಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ರೀಚ್ ಮಾಡಿಸುವ ಪ್ರಯತ್ನವನ್ನ BLAಗಳು ಮಾಡಬಹುದು. ವಾರಕ್ಕೊಂದು ಮೀಟಿಂಗ್ ರಘು ದೊಡ್ಡೇರಿ ಅವ್ರು ಹೇಳ್ತಿದ್ರು, ಯಾವಾಗ್ಲೂ ಟ್ರೈನಿಂಗ್ ಕೊಟ್ಟರು ಸರಿಯಾಗಿ ಟ್ರೈನಿಂಗ್ ಆಗ್ಲಿಲ್ಲ, ಅರ್ಥ ಆಗ್ಲಿಲ್ಲ